ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಫ್ರೆಂಡ್ಸ್, ಲೇಖನ ಚಿಹ್ನೆಗಳು ಅನ್ನುವಂಥದ್ದು ಕನ್ನಡದ ಬರವಣಿಗೆಯಲ್ಲಿ ತುಂಬಾ ಮಹತ್ತರವಾದ ಪಾತ್ರವನ್ನ ಹೊಂದಿರುತ್ತೆ. ಲೇಖನ ಚಿಹ್ನೆಗಳು ಇಲ್ಲ ಅಂತ ಹೇಳಿದ್ರೆ ಬರವಣಿಗೆಯಲ್ಲಿ ಅಸ್ಪಷ್ಟತೆಯನ್ನು ನಾವು ನೋಡ್ಬೇಕಾಗಿರತ್ತೆ. ತೊಂದರೆಗಳನ್ನ ನಾವಿಲ್ಲಿ ನೋಡ್ಬೋದು. ಸರಿಯಾದ ವಾಕ್ಯಗಳನ್ನ ನಾವು ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಲೇಖನ ಚಿಹ್ನೆ ಎನ್ನುವಂಥದ್ದು ಬರವಣಿಗೆಯಲ್ಲಿ ನಮಗೆ ತುಂಬಾ ಮುಖ್ಯವಾಗಿರತ್ತೆ. ಹಾಗಿದ್ರೆ ನೋಡೋಣ ಲೇಖನ ಚಿಹ್ನೆಗಳನ್ನ. ಮೊದಲಿಗೆ ಪೂರ್ಣ ವಿರಾಮ. ಪೂರ್ಣ ವಿರಾಮದ ಚಿಹ್ನೆ ಈ ರೀತಿ ಇರುತ್ತೆ. ಏನು ಪೂರ್ಣ ವಿರಾಮ ಅಂತ ಹೇಳಿದ್ರೆ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಬೇಕು. ನೋಡಿ, ಒಂದು ಸಂಪೂರ್ಣವಾಗಿ ವಾಕ್ಯ ರಚನೆ ಆಗಿದೆ ಅಂತ ಹೇಳಿದ್ರೆ ವಾಕ್ಯದ ಕೊನೆಯಲ್ಲಿ ನಾವೇನ್ ಮಾಡಬೇಕು, ಈ ಒಂದು ಚಿಹ್ನೆಯನ್ನು ನಾವು ಬಳಕೆ ಮಾಡ್ತೀವಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಬರಬೇಕು. ವಾಕ್ಯ ಇಲ್ಲಿ ಸಂಪೂರ್ಣವಾಗಿರ್ಬೇಕು. ಅರ್ಧಂಬರ್ಧ ವಾಕ್ಯಗಳಿಗೆ ನಾವೆಲ್ಲೂ ಕೂಡ ಪೂರ್ಣ ವಿರಾಮವನ್ನು ನಾವು ಹಾಕೋ ಹಾಗಿಲ್ಲ. ಸಂಪೂರ್ಣವಾಗಿ ವಾಕ್ಯ ರಚನೆ ಆಗಿರ್ಬೇಕಲ್ಲಿ, ಅದು ಮುಗ್ದಿರ್ಬೇಕು ಆ ವಾಕ್ಯ. ನೋಡಿ, ಇಲ್ಲಿ ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಬರಬೇಕು, ಸಂಪೂರ್ಣವಾಗಿದೆ ಅಲ್ವಾ ವಾಕ್ಯ. ಸೊ ಹಾಗಾಗಿ ನಾವು ಈ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮವನ್ನ ಹಾಕ್ತಾ ಇದ್ದೀವಿ. ಹಾಗಿದ್ರೆ ಅರ್ಧ ವಿರಾಮ ನೋಡಿ, ಇದರ ಚಿಹ್ನೆ ಈ ರೀತಿ ಇರುತ್ತೆ. ಏನು ಅರ್ಧ ವಿರಾಮ ಅಂದ್ರೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಇಲ್ಲಿ ಅರ್ಧ ವಿರಾಮ ಅಂತ ಬಂದಾಗ ಒಂದು ಉಪವಾಕ್ಯಗಳು ಬರುತ್ತೆ, ಮತ್ತೆ ಪ್ರಧಾನ ವಾಕ್ಯ ಅಂತ ತಗೊಳ್ತೀವಿ. ಮೇನ್ ಸೆಂಟೆನ್ಸ್ ಅಂತ ನಾವಲ್ಲಿ ತಗೋಬಹುದು. ಇಲ್ಲಿ ಉದಾಹರಣೆ ನೋಡೋಣ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅಂದ್ರೆ ವಾಕ್ಯ ಸಂಪೂರ್ಣವಾಗಿಲ್ಲ, ವಾಕ್ಯ ಪೂರ್ಣವಾಗಿ ಬಂದಿದೆ ಅಂತ ಹೇಳಿದ್ರೆ ನಾವು ಅವಾಗ ಪೂರ್ಣ ವಿರಾಮ ಇಡ್ತಾ ಇದ್ವಿ. ಆದ್ರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಉಪವಾಕ್ಯಗಳು ಬರ್ತಾ ಇದೆ. ಏನೋ ಒಂದು ಮೈನ್ ಸೆಂಟೆನ್ಸ್ ಅಥವಾ ಪ್ರಧಾನ ವಾಕ್ಯವನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀರಾ, ಅಂತ ಸಂದರ್ಭಗಳಲ್ಲಿ ಉಪವಾಕ್ಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಆಗ ನಾವೇನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಧ ವಿರಾಮವ ಚಿಹ್ನೆಯನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಇನ್ನು ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಆಗಿಲ್ಲ ಅಲ್ವಾ, ಇನ್ನೂ ಸೆಂಟೆನ್ಸ್ ಇದೆ ಇದು ಅಲ್ವಾ. ಸೊ ಹಾಗಾಗಿ ಏನಾಗ್ತಿದೆ, ಇದು ಉಪವಾಕ್ಯ ಆಗತ್ತೆ ಅಲ್ವಾ. ಸೊ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ವಾ, ನೀವು ತುಂಬಾ ಕೆಲಸ ಮಾಡಿದ್ದೀರಾ ಅನ್ನುವಂತಹ ಹೇಳೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಕಡಿಮೆ ಮಾತನಾಡಿದ್ದೀರಿ ಅನ್ನುವಂತಹ ಒಂದು ಉಪವಾಕ್ಯವನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಸೇರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. ಮನುಷ್ಯನಿಗೆ ಇತರ ಪ್ರಾಣಿಗಳಂತೆ ಹುಟ್ಟು ಸಾವುಗಳುಂಟು, ರೋಗ ರುಜಿನಗಳುಂಟು, ಅವುಗಳ ಹರಿವಿರಬೇಕು. ಅಂದ್ರೆ ಇಲ್ಲಿ ಏನ್ ಹೇಳೋದು ಕೊಟ್ಟಿದ್ದಾರೆ, ಆರೋಗ್ಯದ ಬಗ್ಗೆ ಒಂದು ಪ್ರಧಾನ ವಾಕ್ಯವನ್ನ ಹೇಳೋದು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ಅವರು ಉಪವಾಕ್ಯಗಳ ಜೊತೆಯಲ್ಲೇ ಹೇಳ್ತಾ ಇದ್ದಾರೆ ಅಲ್ವಾ. ಮನುಷ್ಯನಿಗೆ ಇತರ ಪ್ರಾಣಿಗಳಂತೆ ಹುಟ್ಟು ಸಾವುಗಳಿದೆ ಅಲ್ವಾ, ಅವನಿಗೂ ಹುಟ್ಟು ಸಾವು ಅನ್ನುವಂಥದ್ದಿದೆ, ರೋಗ ರುಜಿನ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದ್ರ ಬಗ್ಗೆ ಹರಿವಿರ್ಬೇಕು, ಅಂದ್ರೆ ತಿಳುವಳಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಪ್ರಧಾನ ವಾಕ್ಯವನ್ನ ಹೇಳುವ ಸಂದರ್ಭಗಳಲ್ಲಿ ನಾವು ಉಪವಾಕ್ಯಗಳನ್ನ ಏನ್ ಮಾಡ್ತಾ ಇದೀವಿ, ಈ ರೀತಿ ಬಳಕೆಯನ್ನ ನಾವು ಮಾಡ್ಬೋದಾಗಿರತ್ತೆ. ಆ ರೀತಿ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಚಿಹ್ನೆಯನ್ನು ನಾವು ಬಳಕೆ ಮಾಡಬೇಕು. ವಾಕ್ಯ ಕೊನೆಯಲ್ಲಿ ನಾವು ಯಾವಾಗಲೂ ಕೂಡ ಏನ್ ಇಡಬೇಕು, ಪೂರ್ಣ ವಿರಾಮವನ್ನ ಇಡಬೇಕಾಗತ್ತೆ. ಇದು ಗೊತ್ತಾಯ್ತಲ್ವಾ ಎಲ್ಲಿ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಬರೋಣ. ಹಾಗಿದ್ರೆ ಅಲ್ಪ ವಿರಾಮ. ಅಲ್ಪ ವಿರಾಮದ ಚಿಹ್ನೆ ಈ ರೀತಿ ಇರುತ್ತೆ. ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಚಿಹ್ನೆಯನ್ನು ಬಳಸಬೇಕು. ಈ ನಿಯಮ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕರ್ತೃ ಆಗಿರ್ಬೋದು, ಕರ್ಮ, ಕ್ರಿಯಾಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅಂತ ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಈ ರೀತಿ ನಾವು ಚಿಹ್ನೆಯನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಯಾವ ರೀತಿ, ಇಲ್ಲಿ ನೋಡಿ ಉದಾಹರಣೆ. ಬಟ್ಟೆ ಗಿರಣಿ, ಪೆನ್ಸಿಲ್, ರಟ್ಟು, ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಬಟ್ಟೆ ಗಿರಣಿ ಅಲ್ವಾ, ಇದು ಒಂದಾಯ್ತು. ಪೆನ್ಸಿಲ್, ರಟ್ಟು, ಬೆಂಕಿ ಕಡ್ಡಿ, ಈ ರೀತಿ ಹೇಳಬೇಕಾದ್ರೆ ಅಲ್ವಾ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ಈ ರೀತಿ ಅಲ್ಪ ವಿರಾಮವನ್ನು ನಾವಲ್ಲಿ ಬಳಕೆ ಮಾಡ್ಕೊಳ್ತಾ ಇದೀವಿ. ವಾಕ್ಯದ ಕೊನೆಯಲ್ಲಿ ನಾವು ಪೂರ್ಣ ವಿರಾಮವನ್ನು ನಾವಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಗಾಂಧೀಜಿಯವರಿಗೆ ಸತ್ಯನಿಷ್ಠೆ, ಸಮಯನಿಷ್ಠೆ,
ಆತ್ಮವಿಶ್ವಾಸ ಇತ್ತು. ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ, ಅವರಲ್ಲಿ ಏನೇನಿತ್ತು ಅಂತ ಹೇಳ್ತಾ ಒಂದಷ್ಟು ಅಂಶಗಳನ್ನ ಹೇಳ್ತಾ ಇದ್ದೀನಿ ಅಲ್ವಾ. ಆ ಅಂಶಗಳನ್ನ ಹೇಳ್ಬೇಕಾದ್ರೆ ಪ್ರತಿಯೊಂದು ಅಂಶಗಳಿಗೂ ನಾವೇನ್ ಮಾಡ್ಬೇಕಾಗತ್ತೆ, ಅಲ್ಪ ವಿರಾಮವನ್ನು ನಾವು ಇಡಬೇಕು. ಸತ್ಯನಿಷ್ಠೆ ಆಗಿರ್ಬೋದು, ಸಮಯ ನಿಷ್ಠೆ ಅಲ್ವಾ, ಈ ರೀತಿ. ಇನ್ನು ನೆಕ್ಸ್ಟ್ ಬರೋಣ ಈಗ ಪ್ರಶ್ನಾರ್ಥಕ ಚಿಹ್ನೆ. ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ಈ ರೀತಿ ಇರುತ್ತೆ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ತುಂಬಾ ಸುಲಭ ಇದು ಅಲ್ವಾ. ಯಾರು, ಹೇಗೆ, ಯಾವುದು, ಎಲ್ಲಿಗೆ, ಈ ರೀತಿ ಸಂದರ್ಭಗಳನ್ನ, ಅಂದ್ರೆ ನಾವು ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿದಾಗ ನಾವು ಈ ರೀತಿ ಒಂದು ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ಈಗ ನಿನ್ನ ಹೆಸರೇನು ಅಲ್ವಾ, ಹೆಸರೇನು ಆದ್ಮೇಲೆ ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ನಿಮ್ಮ ಊರು ಯಾವುದು ಅಲ್ವಾ, ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಪ್ರಶ್ನೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನೋಡೋಣ ಭಾವಸೂಚಕ ಚಿಹ್ನೆ. ಹೆಸರಲ್ಲೇ ಇದೆ ಅಲ್ವಾ, ಇಲ್ಲೂ ಅಷ್ಟೇ ಪ್ರಶ್ನಾರ್ಥಕ, ಪ್ರಶ್ನೆ ಅಲ್ವಾ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಭಾವನೆಯನ್ನ ಸೂಚಿಸುವಂತಹ ಚಿಹ್ನೆಯಾಗಿರತ್ತೆ. ನೋಡಿ, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಂತಹ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ನಮ್ಗೇನಾದ್ರೂ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿದಾಗ, ಅಥವಾ ಏನೋ ಒಂದು ಆಶ್ಚರ್ಯ ಆಗ್ತಾ ಇದೆ, ಅಥವಾ ದುಃಖ ಆಗ್ತಾ ಇದೆ, ನೋವಾಗ್ತಿದೆ ಅಂತ ಹೇಳಿದಾಗ ಅಲ್ಲೆಲ್ಲ ಅದಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವೇನ್ ಮಾಡ್ತಾ ಹೋಗ್ಬೇಕು, ಚಿಹ್ನೆಗಳನ್ನ ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಅದೆಲ್ಲ ಭಾವನೆಗಳು ಅಲ್ವಾ. ಸೊ ಹಾಗಾಗಿ ನಾವು ಆ ರೀತಿ ಸಂದರ್ಭಗಳಲ್ಲಿ ಈ ರೀತಿ ಭಾವಸೂಚಕ ಚಿಹ್ನೆಯನ್ನು ಬಳಕೆಯನ್ನ ಮಾಡ್ಬೇಕಾಗತ್ತೆ. ಈಗ ಉದಾಹರಣೆ ನೋಡೋಣ. ಅಯ್ಯೋ, ಹೀಗಾಗಬಾರದಿತ್ತು. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ ಅಯ್ಯೋ ಅನ್ಬೇಕಾದ್ರೆ ಏನಾಗ್ತಾ ಇದೆ, ಅಲ್ಲಿ ಏನೋ ಒಂದು ನೋವು ಬರ್ತಾ ಇದೆ ಅಲ್ವಾ, ಅದು ವಿಷಾದ ಅಥವಾ ದುಃಖವನ್ನ ವ್ಯಕ್ತಪಡಿಸೋದು. ಹಾಗಾಗಿ ಈ ಚಿಹ್ನೆಯನ್ನ ಬಳಕೆ ಮಾಡಿದೀವಿ. ಈಗಾಗಬಾರ್ದಾಗಿತ್ತು ಅಲ್ವಾ, ಏನೋ ಒಂದು ತೊಂದರೆ ಆಗಿದೆ ಅಲ್ವಾ, ನೋವಿದು, ಅದಕ್ಕೋಸ್ಕರ ನಾವು ಇದನ್ನ ಬಳಕೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಆಹಾ, ಆಹಾ ಚೆನ್ನಾಗಿ ಹಾಡಿದರು. ನೋಡಿ, ಅಲ್ಲಿ ಹೇಳ್ತಾ ಇದೀವಿ ಆಹಾ ಅಂದ್ರೆ ನಾವು ಹೊಗಳ್ತಾ ಇದೀವಿ ಅಲ್ವಾ, ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ಇದೀವಿ ಅಲ್ವಾ, ಸಂತೋಷವನ್ನ ನಾವು ವ್ಯಕ್ತಪಡಿಸ್ತಿದೀವಿ. ಈ ರೀತಿ ಸಂದರ್ಭಗಳಲ್ಲಿ ನಾವು ಈ ರೀತಿಯ ಒಂದು ಭಾವಸೂಚಕ ಚಿಹ್ನೆಯನ್ನು ನಾವು ಬಳಕೆ ಮಾಡ್ಕೋಬೇಕು. ಇನ್ನು ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಈ ರೀತಿ ಇರುತ್ತೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಬೇಕು. ಯಾರೋ ಏನೋ ಹೇಳಿರ್ತಾರೆ, ಅದನ್ನೇ ನಾವೇನ್ ಮಾಡ್ತೀವಿ, ಬರಿತೀವಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ, ಉದ್ಧರಣ ಚಿಹ್ನೆಯನ್ನ ನಾವಲ್ಲಿ ಬಳಕೆಯನ್ನ ಮಾಡ್ಕೊಳ್ತೀವಿ. ಈಗ ಬಸವಣ್ಣನವರು ಹೇಳ್ತಾರೆ ಏನಂತ, ದಯವೇ ಧರ್ಮದ ಮೂಲವೆಂದರು ಅಲ್ವಾ, ದಯೇನೆ ಧರ್ಮದ ಮೂಲ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಟೇಟ್ಮೆಂಟ್ ಅವ್ರು ಹೇಗೆ ಹೇಳಿರ್ತಾರೋ ಅದೇ ರೀತಿನೇ ನಾವಿಲ್ಲಿ ಹೇಳ್ತಾ ಇದೀವಿ ಅಲ್ವಾ. ಸೊ ಆ ರೀತಿ ಒಬ್ಬರು ಹೇಳಿರುವಂತ ಮಾತನ್ನೇ ನಾವೇನ್ ಮಾಡ್ಬೇಕು, ಅದನ್ನೇ ನಾವು ಹೇಳುವಂತ ಸಂದರ್ಭಗಳಲ್ಲಿ ನಾವು ಈ ರೀತಿ ಚಿಹ್ನೆಯನ್ನ ನಾವು ಬಳಕೆ ಮಾಡ್ಕೋಬೇಕು. ಎಲ್ಲಿ ಇದನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆ ಸ್ಟೇಟ್ಮೆಂಟ್ ಸ್ಟಾರ್ಟಿಂಗ್ ಇರುತ್ತಲ್ಲ ಅಲ್ಲಿ, ಆಯ್ತಾ, ಮತ್ತೆ ಮುಗಿಯುವ ಸಂದರ್ಭಗಳಲ್ಲಿ ನಾವು ಈ ರೀತಿ ಬಳಕೆಯನ್ನ ಮಾಡ್ಕೋಬೇಕಾಗತ್ತೆ. ಈಗ ಬಸವಣ್ಣನವರೇ ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಅದೇ ರೀತಿ ಹೇಳಬೇಕು ಅಂದಾಗ ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ವಾಕ್ಯವೇಷ್ಟನ ಚಿಹ್ನೆ. ನೋಡಿ, ವಾಕ್ಯವೇಷ್ಟನ ಚಿಹ್ನೆ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ 3 ಸಂದರ್ಭಗಳಲ್ಲಿ ನಾವು ಇದನ್ನ ಬಳಕೆ ಮಾಡ್ಕೊಳ್ತೀವಿ. ಒಂದು, ಪಾರಿಭಾಷಿಕ ಪದಗಳನ್ನ ನಾವು ಬಳಸಬೇಕಾದ್ರೆ, ಮತ್ತೆ ಅನ್ಯ ಭಾಷೆಯ ಪದಗಳನ್ನ ಬಳಸಬೇಕಾದ್ರೆ, ಪ್ರಮುಖ ಪದಗಳನ್ನ ನಾವು ಸೂಚಿಸಬೇಕು ಅಂತ ಹೇಳಿದಾಗ ನಾವು ಈ ವಾಕ್ಯವೇಷ್ಟನ ಚಿಹ್ನೆಯನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಈಗ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋದಾದ್ರೆ, ಈಗ ಕನ್ನಡ ಭಾಷೆ ಅಂತ ನಾವು ತಗೊಂಡಾಗ ಇಂಗ್ಲಿಷಿಂದ ಒಂದಷ್ಟು ಶಬ್ದಗಳು ಬಂದಿದೆ, ಪರ್ಷಿಯನ್ನಿಂದ ಒಂದಷ್ಟು ಶಬ್ದಗಳು ಬಂದಿದೆ, ಪೋರ್ಚುಗೀಸ್ ಆಗಿರ್ಬೋದು, ಡಚ್ಚರ್ ಆಗಿರ್ಬೋದು, ಬ್ರಿಟಿಷರು ಅಲ್ವಾ, ಈ ರೀತಿ ಬೇರೆ ಬೇರೆ ಒಂದು ಭಾಷೆಗಳಿಂದ ನಮ್ಗೆ ಏನಾಗಿದೆ, ನಮ್ಮ ಕನ್ನಡ ಭಾಷೆಗೆ ನಮ್ಗೆ ಪದಗಳು ಬಂದಿದೆ. ಅಂತ ಪದಗಳನ್ನ ನಾವು ಬರಿಬೇಕಾದ್ರೆ ನಾವು ಈ ವಾಕ್ಯವೇಷ್ಟನ ಚಿಹ್ನೆಯನ್ನ ಬಳಕೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಪರ್ಷಿಯನ್ ಇಂದ ದಿವಾನ ಎನ್ನುವಂತ ಪದ ಬಂದಿದೆ ಆಯ್ತಾ. ಈ ದಿವಾನ ಅನ್ನುವಂಥದ್ದು ಯಾವುದು, ಪರ್ಷಿಯನ್ ಭಾಷೆ, ಕನ್ನಡದಲ್ಲ. ಹಾಗಾಗಿ ದಿವಾನ ಅಂತ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ರೀತಿ ವಾಕ್ಯವೇಷ್ಟನ ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ಅದೇ ರೀತಿನೇ ಸಂಸ್ಕೃತ ಪದ ಇದು ಮನ್ವಂತರ ಅಂತ, ಆಯ್ತಾ, ಆ ತರ ಪದಗಳು. ಅಥವಾ ಇಂಗ್ಲಿಷ್ ನಲ್ಲಿ ನಾವು ಸ್ಯಾನಿಟರಿ ಆಗಿರ್ಬೋದು, ರೀಜೆಂಟ್ ಆಗಿರ್ಬೋದು ಅಲ್ವಾ. ಸೊ ಈ ರೀತಿ ಸಾಕಷ್ಟು ಶಬ್ದಗಳು ಬರ್ತಾ ಇರುತ್ತೆ ಅಲ್ವಾ. ಅಂತ ಶಬ್ದಗಳು ಬಂದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ಈ ರೀತಿ ವಾಕ್ಯವೇಷ್ಟನ ಚಿಹ್ನೆಯಿಂದ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಹತ್ತಿಮಬ್ಬೆಗೆ ದಾನ ಚಿಂತಾಮಣಿ ಎಂಬ ಬಿರುದಿತ್ತು. ನೋಡಿ, ಈ ವಾಕ್ಯದಲ್ಲಿ ಏನಾಗ್ತಾ ಇದೆ, ಹತ್ತಿಮಬ್ಬೆಗೆ ಒಂದು
ಬಿರುದು ಸಿಕ್ಕಿದೆ ಅಲ್ವಾ ಅಂತ ಬಿರುದು ಬಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಆ ಬಿರುದುಗೆ ಕೂಡ ಏನ್ ಮಾಡ್ಬೇಕಾಗತ್ತೆ, ವಾಕ್ಯ ವಿಷ್ಣು ಚಿಹ್ನೆಯನ್ನ ನಾವು ಬಳಕೆ ಮಾಡ್ಕೋಬೇಕು. ಇಲ್ಲಿ ದಾನ ಚಿಂತಾಮಣಿಗೆ ನಾವಿಲ್ಲಿ ಬಳಕೆಯನ್ನ ಮಾಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ನೋಡೋಣ, ಆವರಣ ಚಿಹ್ನೆ. ನೋಡಿ, ಆವರಣ ಚಿಹ್ನೆ ಅಂತ ಹೇಳಿದ್ರೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಬೇಕು. ನೋಡಿ, ಅಲ್ಲೊಂದು ಸ್ಟೇಟ್ಮೆಂಟ್ ನೋಡಿದ್ವಿ ಅಲ್ವಾ, ಯಾರು ಏನ್ ಹೇಳ್ತಾರೋ ಅದೇ ಸ್ಟೇಟ್ಮೆಂಟ್ ಹಾಗೆ ಬರಿಬೇಕಾಗಿತ್ತು ಅಲ್ವಾ. ಆ ರೀತಿ ಬರೆದ್ರೆ ನಾವು ಯಾವ ಚಿಹ್ನೆಯನ್ನು ಬಳಕೆ ಮಾಡ್ಕೋಬೇಕು, ಉದ್ಧರಣ ಚಿಹ್ನೆಯನ್ನ ಬಳಕೆ ಮಾಡ್ಕೊಂಡ್ವಿ ಅಲ್ವಾ. ಆದ್ರೆ ಇಲ್ಲಿ ಯಾವ ರೀತಿ ಬರ್ತಾ ಇದೆ, ಸಮಾನಾರ್ಥಕ ಪದವನ್ನ ಬರ್ತಾ ಇದೆ ಅಲ್ವಾ. ಇಂಪಾರ್ಟೆಂಟ್ ಇದು. ಒಂದು ಪದ ಅಥವಾ ವಾಕ್ಯವನ್ನ ಹೇಳಿ ಅದಕ್ಕೆ ಸಮನಾರ್ಥಕ ಪದ ಅಥವಾ ವಾಕ್ಯವನ್ನ ನಾವು ಹೇಳ್ಬೇಕಾಗತ್ತೆ. ಈಗ ಉದಾಹರಣೆ ನೋಡೋಣ. ನೀರನ್ನ ವಿಭಜಿಸಿದಾಗ ನಮ್ಗೆ ಆಮ್ಲಜನಕ ಬರುತ್ತೆ, ಜಲಜನಕ ಬರುತ್ತೆ ಅಲ್ವಾ. ಆಮ್ಲಜನಕವನ್ನ ಇಂಗ್ಲಿಷ್ ನಲ್ಲಿ ಆಕ್ಸಿಜನ್ ಅಂತ ಕರ್ಕೊಳ್ತೀವಿ. ಎರಡೂ ಒಂದೇ ಅರ್ಥ ಅಲ್ವಾ, ಆದ್ರೆ ಪದಗಳು ಬೇರೆ ಆಗಿದೆ ಅಲ್ವಾ. ಇಂಥ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ಬೇಕು, ಸಮನಾರ್ಥಕ ಪದ ಆಯ್ತಿದು ಅಲ್ವಾ. ಹಾಗಾಗಿ ನಾವ್ ಇದಕ್ಕೆ ಆವರಣ ಚಿಹ್ನೆಯನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಈಗ ಜಲಜನಕ, ಹೈಡ್ರೋಜನ್ ಎರಡೂ ಒಂದೇ, ಕನ್ನಡ ಇಂಗ್ಲಿಷ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಹೈಡ್ರೋಜನ್ಗೆ ನಾವೇನ್ ಮಾಡ್ಬೇಕು, ಆವರಣ ಚಿಹ್ನೆಯನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಈಗ ರಸ್ತೆ ಮತ್ತೆ ರೋಡ್ ಅಂತ ಬಂದಾಗ ಎರಡು ಒಂದೇ ಅಲ್ವಾ. ರೋಡ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಆವರಣ ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ವಿವರಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭಗಳಲ್ಲಿ ಈ ಚಿಹ್ನೆಯನ್ನು ಬಳಕೆ ಮಾಡಲಾಗುತ್ತದೆ. ನೋಡಿ, ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ, ಅದು ಈ ಮುಂದಿನಂತಿದೆ ಆಯ್ತಾ, ಅದನ್ನ ಹೇಳುವಂತ ಸಂದರ್ಭಗಳಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ಈ ಚಿಹ್ನೆ ಈ ರೀತಿ ಇರುತ್ತೆ. ಯಾವ ರೀತಿ ಇರುತ್ತೆ ನೋಡಿ, ಪಂಚಮಹಾವಾದ್ಯಗಳು. ಇದು ಯಾವ ರೀತಿ ಅಂದ್ರೆ ಪಂಚಮಹಾವಾದ್ಯಗಳು ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದೀವಿ ಅಲ್ವಾ. ಅದು ಯಾವ್ಯಾವುದು ಅಂತ ಹೇಳುವಂತ ಸಂದರ್ಭಗಳಲ್ಲಿ ನಾವು ವಿವರಣಾತ್ಮಕ ಚಿಹ್ನೆಯನ್ನ ಬಳಕೆ ಮಾಡ್ಕೊಳ್ತೀವಿ. ತಾಳ, ಅಲ್ಪ ವಿರಾಮವನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಅಲ್ವಾ. ತಾಳ, ಹಳಗ, ಗಂಟೆ, ಮೌರಿ, ಸನಾದಿ ಈ ರೀತಿ. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಕನ್ನಡದ ಕವಿ ಚಕ್ರವರ್ತಿಗಳೆಂದರೆ, ನೋಡಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ವಿವರಿಸಿದಂತೆ ಇದೆ ಅಂತ ಹೇಳ್ಬೇಕು ಅಲ್ವಾ. ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ಕನ್ನಡದ ಕವಿ ಚಕ್ರವರ್ತಿಗಳೆಂದರೆ ಯಾರ್ಯಾರು, ಆ ಸಂದರ್ಭಗಳನ್ನ ನಾವು ವಿವರಣಾತ್ಮಕ ಚಿಹ್ನೆಯನ್ನ ಬಳಕೆ ಮಾಡ್ಕೋಬೇಕು. ಪೊನ್ನ, ರನ್ನ, ಜನ್ನ ಅಲ್ವಾ. ಈ ರೀತಿ ಫ್ರೆಂಡ್ಸ್, ಈ ರೀತಿ ನಾವು ಲೇಖನ ಚಿಹ್ನೆಗಳನ್ನ ಬರಿಬೇಕಾಗತ್ತೆ. ಎಕ್ಸಾಮ್ಸ್ಗಳಲ್ಲಿ ನಾವು ಓದ್ಬೇಕಾದ್ರೆ ಲೇಖನ ಚಿಹ್ನೆಗಳನ್ನ ಸಂಪೂರ್ಣವಾಗಿ ನಾವು ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ 10th ಎಕ್ಸಾಮ್ಸ್ಗಳು ನಾವು ಆ ರೀತಿ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಮಗೆ ಈ ಸ್ಟೇಟ್ಮೆಂಟೇ ಕೊಡೋದು ಆಯ್ತಾ. ಈ ಸ್ಟೇಟ್ಮೆಂಟ್ನ ಕೊಡ್ತಾರೆ, ನಾವು ಇದನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನ ಓದಿರ್ಬೇಕಾಗತ್ತೆ. ಇನ್ನು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ಇದನ್ನ ಕೊಟ್ಟು ನಮಗೆ ಇದನ್ನ ಕೂಡ ನಮಗೆ ಕೇಳೋ ಚಾನ್ಸಸ್ ಇರುತ್ತೆ ಅಲ್ವಾ. ಯಾವುದೇ ರೀತಿ ಉಲ್ಟಾ ಪಲ್ಟಾ ಯಾವುದೇ ರೀತಿ ಕೇಳಿದ್ರು ಕೂಡ ನಾವು ಸಿದ್ಧತೆ ಆಗ್ಬೇಕಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಸಂಪೂರ್ಣವಾಗಿ ನಾವು ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಉದಾಹರಣೆಗಳನ್ನು ಕೂಡ ತಿಳ್ಕೊಬೇಕಾಗಿರುತ್ತೆ. ಇದು ಗೊತ್ತಾಯ್ತು ಅಂತ ಹೇಳಿದ್ರೆ ಉದಾಹರಣೆ ಕೂಡ ಈಸಿಯಾಗಿ ನಮಗೆ ಗೊತ್ತಾಗತ್ತೆ. ಮತ್ತೆ ನಾವು ಕನ್ನಡವನ್ನ ಉತ್ತಮವಾಗಿ ಓದಬೇಕು ಅಂತ ಹೇಳಿದ್ರೆ ಈ ಚಿಹ್ನೆಗಳ ಅರಿವು ನಮ್ಗಿರ್ಬೇಕು. ಆಗ ಮಾತ್ರ ನಾವು ಸರಿಯಾಗಿ ನಾವು ಓದೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬರವಣಿಗೆ, ಈಗಾಗಲೇ ಹೇಳ್ದೆ ನಾನು ಅಲ್ವಾ, ಬರವಣಿಗೆಯಲ್ಲಿ ಲೇಖನ ಚಿಹ್ನೆ ಎನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ತೊಂದರೆಗಳಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಲೇಖನ ಚಿಹ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇದಿಷ್ಟು ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನ ಮರೆಯದಿರಿ. ಹಾಗೆ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.